ಮುಪ್ಪಿನಲ್ಲೂ ದೇವರು ನಿನಗೆ ಆಧಾರವಾಗಿರ್ತಾನೆ. ನೆರೆ ಬಂದಾಗಲೂ ನಿಮ್ಮನ್ನು ಒತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಸಹಿಸಿ ನಿರ್ವಹಿಸುವೆನು. ದೇವರು ಹೇಳ್ತಾನೆ, ನಾನು ಉಂಟು ಮಾಡಿರೋದಾದರೆ ನಾನು ಬಿಟ್ಟು ಓಡೋಗೋದಿಲ್ಲ, ನಾನು ಬಿಟ್ಟು ಓಡೋಗೋದಿಲ್ಲ. ನಾನು ಉಂಟು ಮಾಡಿರೋದಾದರೆ ನಾನೇ ಸಹಿಸ್ಕೋತೀನಿ, ನಾನೇ ಹೊರ್ತೇನೆ, ಕಡೆವರೆಗೂ ಕಾಪಾಡ್ತೇನೆ. ಹಾಗಾದರೆ ಅದರ ಅರ್ಥ ಏನು ಗೊತ್ತಾ? ಒಂದು ಶತ್ರುವಿಗೂ ನಿನ್ನನ್ನು ಮುಟ್ಟಕ್ಕಾಗಲ್ಲ ಅಂತ. ಇದನ್ನ ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರೋ, ಈ ಕಟ್ಟು ಸತ್ಯವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋತೀರೋ, ಆಗಲೇ ನಿಮ್ಮ ಉದ್ಧಾರ ಆರಂಭವಾಗುತ್ತೆ. ಸ್ತೋತ್ರ 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 ಸ್ತೋತ್ರ. ಅಯ್ಯೋ, ಹಂಗಾಗುತ್ತಂತೆ, ಹಿಂಗಾಗುತ್ತಂತೆ, ಅದಾಗುತ್ತಂತೆ, ಅಯ್ಯೋ ಅವ್ರು ಹಿಂಗಾಗ್ಬಿಡುತ್ತೆ ಹೇಳಿದ್ರು, ಹಿಂಗಾಗ್ಬಿಡುತ್ತೆ ಅಂತ ಆ ಪ್ರವಾದಿ ಬಂದರು, ಅಯ್ಯೋ ಹಿಂಗೆ ಅಂದ್ಬಿಟ್ರು, ನಂಗೆ ಭಯ ಆಗ್ತಾ ಇದೆ. ಯಾಕೆ ಭಯ ಪಡ್ತೀಯವ? ನಿನ್ನ ಸಂಗಡ ಇರೋವನು ಅವನು ಕಾಂಜಿ ಪಿಂಜಿ ದೇವರಲ್ಲ, ಅವನು ಸರ್ವಶಕ್ತನಾದ ದೇವರು. ಅವನು ನಿನ್ನ ಸಂಗಡ ಇರೋದು ಮಾತ್ರವಲ್ಲ, ಅವನು ಶೂರನಾಗಿದ್ದಾನೆ.